ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಎಲ್ಲರಿಗೂ ಆಸೆ ಮುಖ್ಯಮಂತ್ರಿ ಅಂದರೆ ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ನಿಮ್ಮ ಆಸೆ ಇಲ್ವಾ? ಯಾರನ್ನ ಮುಖ್ಯಮಂತ್ರಿ ಆಗ್ತೀನಿ ಅಂದರೆ ಆಸೆ ಇಲ್ಲ. ಅವ್ರಿಗೂ ಏನೋ ಒಂದು ಆಸೆ ಇಟ್ಕೊಂಡಿದ್ದಾರೆ. 9 ಬಾರಿ MLA ಆಗಿದ್ದಾರೆ. ಇಲ್ಲ ಮಜಾಕನಿಲ್ಲ. ಅವ್ರು ಎಲ್ಲರಿಗೂ ಆಸೆ ಇರ್ತದೆ ಸರ್ ಆಗ್ಬೇಕಂತ. ಸಹಜ, ಅದು ಮಂಚಂದು. ಈಗ ಖಾಲಿ ಇರಬೇಕಿಲ್ಲ ಕುರ್ಚಿ. ಆ ಕುರ್ಚಿದಲ್ಲಿ ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ. ಕುರ್ಚಿ ಖಾಲಿ ಇದ್ರೆ ತಾನೇ ಅದೆಲ್ಲ ಸೃಷ್ಟಿ ಆಗೋದು. ಅವ್ರು ಆಸೆ ಇಟ್ಕೊಳ್ಳೋದ್ರೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಯಾರು ಬೇಕಾದ್ ಕೇಳ್ಬೋದು. ಅವರು 9 ಬಾರಿನೋ 8 ಬಾರಿ ಗೆದ್ದಿದ್ದಾರೆ, MLA ಆಗಿದ್ದಾರೆ. ಅವರು ಕೇಳೋದ್ರಲ್ಲಿ ತಪ್ಪಿದೆ ಅಂತ ಹೇಳಲ್ಲ ನಾನು. ಅವ್ರಿಗೂ ಆಸೆ ಇದೆ, ಕೇಳಿದ್ದಾರೆ, ಕೇಳೋದ್ರಲ್ಲಿ ತಪ್ಪಿಲ್ಲ. ನಮ್ಮ ಕುರ್ಚಿ ಖಾಲಿಯಲ್ಲಿದೆ. ಆ ಕುರ್ಚಿಯಲ್ಲಿ ಮನೆ ಸಿದ್ದರಾಮಯ್ಯ ಕೇಳಿದ್ದಾರೆ, ಕೂತಿದ್ದಾರೆ. ಈ 5 ವರ್ಷ ಈ ಕುರ್ಚಿ ಯಾರೂ ಸಿದ್ದರಾಮಯ್ಯಿಂದ ಖಾಲಿ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆಗಿರ್ಬೋದು ಅಂತ ಏನಿಗಂದ್ರೆ ನಾನು ಅವ್ರ ಮಾತನ್ನ ನೋಡಿದೆ. ನಾವು ರಾಜ್ಪಾಲರು ತಾವು ಹೋಗಿದ್ವಿ. ಹೋಗುವಾಗ ಅವ್ರು ಒಂದು ಮಾತನ್ನ ಅಂದರು, ನಾನು ಪ್ರಾಸಿಕ್ಯೂಷನ್ಗೆ ಸಿದ್ದರಾಮಯ್ಯ ಅವ್ರಿಗೆ ಕೊಟ್ಟಿಲ್ಲ, ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಅವರು ಒತ್ತಡ ಮೇಲೆ. ನಮಗೂ ಹಂಗೆ ಅನ್ಸ ಸರ್. ಈಗ ರಾಜ್ಪಾಲರ ಕಚೇರಿ BJP ಕಚೇರಿ ಆಗಿದೆ ಅಂತ ನಮಗೂ ಹಂಗೆ ಅನಿಸ್ತಾ ಇದೆ. ರಾಜ್ಪಾಲ್ ಬಾಯಿಂದ ಹೇಳಿರೋದು ನಮಗೆಲ್ಲ. ನಾನು ಒಬ್ಬನೇ ಇಲ್ಲ, ಎಲ್ಲ ಶಾಸಕರು ಇದ್ದರು, ಎಲ್ಲ ಸಚಿವರಿದ್ದರು, ಎಲ್ಲ MP ಗಳು ಇದ್ದರು. ಎಲ್ಲರ ಮುಂದೆ ಹೇಳಿರೋದು ಈ ಥರ ನಾನು ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ ಅಂತ. ನಮಗೇನು ನೋಪ ಅಂದರೆ ಕೊಟ್ಟಿದ್ದು ತಪ್ಪಿಲ್ಲ ಅಂತ ಹೇಳ್ತಲ್ಲ ನಾವು. ಅದೇ ಪ್ರೊಸೀಜರ್ ಹಾಕ್ಕೊಡಿ ನೀವು. ಯಾರೋ ಜುಲೈ ತಿಂಗಳಲ್ಲಿ ಯಾರೋ 26ನೇ ತಾರೀಕು ಸಂಜೆ ಅಬ್ರಾಹಿಂ ಅಂತವನು ಸಂಜೆ ಕಂಪ್ಲೇಂಟ್ ಕೊಡ್ತಾರೆ. 1 ಗಂಟೆಯಲ್ಲಿ ತಾವು ನೋಟಿಸ್ ಸರ್ವ್ ಮಾಡಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡ್ತೀರಾ. ಇದೇ ಕುಮಾರಸ್ವಾಮಿ ಅವ್ರದ್ದು ನವಂಬರಲ್ಲಿ 8 ತಿಂಗಳು ಮುಂಚೆ ಪ್ರಾಸಿಕ್ಯೂಷನ್ಗೆ ಲೋಕಾಯುಕ್ತ ಅವ್ರು ಕೇಳಿರೋದು. ಅದಕ್ಕೆ ಹೇಳ್ತಾ ಇದ್ದೀರಾ ನಾನು ಏನೋ ಒಂದು ಕೇಳಿದ್ದೀನಿ. ಏನಂತ ಹೇಳಿದ್ರು ಅವರು, ಕ್ಲಾರಿಫಿಕೇಷನ್ ಕೇಳಿದ್ದೀನಿ ಅಂತಾರೆ. ಒಬ್ಬ ಲೋಕಾಯುಕ್ತ ಅವ್ನು ಕೊಡೋನಿಗೆ ಕ್ಲಾರಿಫಿಕೇಷನ್ ಕೇಳಿ ನೀವು ಇದು ಮಾಡ್ತಾ ಇದ್ದೀರಾ. ನಮ್ಮ ಯಾರೋ ಪ್ರೈವೇಟ್ ದೂರು ಕೊಡಿ. ಇದರಲ್ಲಿ ಸತ್ಯಾಂಶ ಏನು ಇಲ್ಲವೇ ಇಲ್ಲ. ಈ ಮೂಢ ವಿಚಾರದಲ್ಲಿ ಸಿದ್ದರಾಮಯ್ಯ ಪಾತ್ರ ಏನಿಲ್ಲ, ಯಾವುದಿಲ್ಲ. ಬರೇ ಇಷ್ಟೇ. BJP ಅವ್ರಿಗೆ ಏನಾಗಿದೆ, ಸಿದ್ದರಾಮಯ್ಯ ಪಾಪ್ಯುಲಾರಿಟಿ ಸೇರ್ಸೋಕ್ಕಾಗ್ತಾ ಇಲ್ಲ. ಅವ್ರಿಗೇನಂದರೆ ಸಿದ್ದರಾಮಯ್ಯ ಡಿಸ್ಟರ್ಬ್ ಮಾಡಿದ್ರೆ ಕಾಂಗ್ರೆಸ್ ಡಿಸ್ಟರ್ಬ್ ಮಾಡ್ಬೋದು ಹಿನ್ನೆಲೆಯಲ್ಲಿ ಇದೆಲ್ಲ ಮಾಡ್ತಾರೋದು ಅವ್ರಿಗೂ ಗೊತ್ತಿದೆ. ಇದಲ್ಲಿ ಸತ್ಯ ಯಾವುದು ಇಲ್ಲ ಅಂತ. ಆಮೇಲೆ ಸಿದ್ದರಾಮಯ್ಯ ಪಾತ್ರ ಏನಿದೆ ಇದರಲ್ಲಿ, ಸಿದ್ದರಾಮಯ್ಯ ಪಾತ್ರ ಏನಿದೆ ಅವ್ರಿಗೂ ಗೊತ್ತಿದೆ. ಅದು ಅವ್ರು ಏನಂದ್ರು, ನಂತಾವ್ 4 ಕೇಸಲ್ಲಿ ಯಾವುದು ಕೇಸ್ ಪೆಂಡಿಂಗ್ ಇಲ್ಲ. ನಾನು ಒಂದು ಕ್ಲಾರಿಫಿಕೇಶನ್ ಕುಮಾರಸ್ವಾಮಿ ಅವ್ರದ್ದು ಕೇಳಿದ್ದೀನಂತಾರೆ. ಅದೇ ನಾನು ಮಾಧ್ಯಮ ಸ್ನೇಹಿತರಿಗೆ ಕೇಳ್ತಾ ಇರೋದು. ಈಗ ಲೋಕಾಯುಕ್ತ ಅವ್ರು ಕೊಟ್ಟಿರೋದು 8 ತಿಂಗಳ ಹಿಂದೆ ಕೊಟ್ಟಿರೋದು. 8 ತಿಂಗಳ ಹಿಂದೆ ಕೊಟ್ಟಿರೋದು ಲೋಕಾಯುಕ್ತ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೇಳಿರೋದು. ಕ್ಲಾರಿಫಿಕೇಶನ್ ಕಳಿಸಿರಂತಾರೆ. ಒಬ್ಬ ಪ್ರೈವೇಟ್ ಕಂಪ್ಲೇಂಟ್ ಅವನು ಅಬ್ರಾಹಿಂ ಅವನು ಜುಲೈ 26ನೇ ತಾರೀಕು ಕೊಡ್ತಾನೆ, ಸಂಜೆ ನೋಟಿಸ್ ಸರ್ವ್ ಮಾಡ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ಈ BJP ಕಚೇರಿ ಆಗಿದೆಯಲ್ಲೋ, ರಾಜ್ಪಾಲರ ಕಚೇರಿ BJP ಕಚೇರಿ ಆಗಿದೆಯೋ ಇಲ್ಲೋ? ಅವ್ರನ್ನ ಕೇಳ್ಬೇಕು ನೀವು. ಅವ್ರನ್ನ ಇಲ್ಲ, ಅವ್ರು ಹೇಳಿದ್ದು ನಾನು ಹೇಳ್ತಾರೆ ನಿನಗೆ. ಈಗ ಅವ್ರನ್ನ ಕೇಳಬೇಕದು. ನಮಗೆ ಕನ್ಫ್ಯೂಷನ್. ಈಗ ಪ್ರಾಸಿಕ್ಯೂಷನ್ ಅಂತ ಕೊಟ್ಟಿದ್ದು ಎಲ್ಲ ರಾಜ್ಯಕ್ಕೆ ಜನಕ್ಕೆ ಗೊತ್ತಿದೆ. ಕೋರ್ಟಲ್ಲೂ ನಡೀತಾ ಇದೆ, ವಾದನೂ ನಡೀತಾ ಇದ್ದಲ್ಲಿ, ಆರ್ಗ್ಯುಮೆಂಟು ನಡೀತಾ ಇದೆ. ಎಲ್ಲರೂ ಗೊತ್ತಿ. ಅವ್ರು ಹೇಳಿದ ಅವ್ರ ಬಾಯಿಂದ ಎಲ್ಲ MLA ಅವ್ರನ್ನ ಕೇಳಬೇಕು ನೀವು. ಅದೇನಾಗಿದೆ, ಆಫ್ಟರ್ ದೇವರಾಜಸ್ ಆದಮೇಲೆ ಯಾರು ಬ್ಯಾಕ್ವರ್ಡ್ ಕ್ಲಾಸಲ್ಲಿ ಯಾರೂ ಮುಖ್ಯಮಂತ್ರಿ ಬಾರಿ 2ನೇ ಬಾರಿ ಆಗಲಿಲ್ಲ. ಈ ಸಿದ್ದರಾಮಯ್ಯ ಆಗಿದ್ದಾರೆ. ಅವನ್ನ ಸಹಿಸಕ್ಕೆ ಸಾಧ್ಯ ಆಗ್ತದೆ. ಅವ್ರ ಪಾಪ್ಯುಲಾರಿಟಿ ಎಲ್ಲರಿಗಿಂತ ಹೆಚ್ಚಾಗಿ ಅವ್ರು ಎಲ್ಲ ಸಮಾಜದ ವರ್ಗವರು ಯಾರನ್ನ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನ ಒಬ್ಬ ಲೀಡರ್ ತೊಗೊಳ್ತಾರೆ ಮಾನ್ಯ ಸಿದ್ದರಾಮಯ್ಯ ಅವರು. ಯಾರು ಹೇಳಿದ್ರು ಕಾಂಗ್ರೆಸ್ ಪಕ್ಷದನ್ನ? ಜೋಶಿ ಅವ್ರಿಗೆ ಏನು ಗೊತ್ತು ದೇವರಾಜಸ್ ಅವ್ರ ಬಗ್ಗೆ? ಜೋಶಿ ಅವ್ರಿಗೇನು ಗೊತ್ತು? ಜೋಶಿ ಅವ್ರಿಗೆ ಏನ್ರಿ ಗೊತ್ತು ದೇವರಾಜಸ್ ಅವ್ರ ಬಗ್ಗೆ? ಮೊದಲೇ ದೇವರಾಜಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಹೇಳಿ. ಅಂಬೇಡ್ಕರ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ ಹೇಳಿ ಅವ್ರಿಗೆ. ಸಂವಿಧಾನ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಹೇಳಿ ಅವ್ರಿಗೆ. ಆಮೇಲೆ ಮಾತಾಡೋಕೆ ಹೇಳಿ ಜೋಶಿ ಅವ್ರಿಗೆ. ಇಲ್ಲ, ನಾವು ಹೈಕಮಾಂಡಲ್ಲಿ ಮನವಿ ಮಾಡಿದ್ದೀವಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋದು ಹೈಕಮಾಂಡ್. ನಾವು ಕೇಳಿದ್ದೀವಿ. 5 ಬಾರಿಯಿಂದ ಮುಸಲ್ಮಾನ್ ಅಲ್ಪಸಂಖ್ಯಾತರೇ ಕೊಡ್ಕೊಂಡು ಬರ್ತಾ ಇರೋದು. ಈ ಬಾರಿನೇ ಅಲ್ಪಸಂಖ್ಯಾತರು ಕೊಡಬೇಕಂತ ನಾವು ಕೇಳಿದ್ದೀವಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಕೇಳ್ಬೋದು ಅಷ್ಟೇ. ತೀರ್ಮಾನ ಮಾಡೋರು ಹೈಕಮಾಂಡ್. ನಾವು ಯಾರು ಇಲ್ಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬಂದಾಗಿತ್ತು. ಸರ್, ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರಿಗೆ ಗೆರೆ ಹಾಕಿದ್ದು ಗೆರೆ ಆಡಲ್ಲ ನಾವು.